ಹರ್ಷ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಕಣಪ್ಪ. ಏನಕ್ಕ? ಏನು ಮಾತಾಡಬೇಕು? ಈ ವಿಷಯ ಹೇಳೋದ್ರಿಂದ ನಿನ್ನ ಮನ್ಸಿಗೆ ಬೇಜಾರಾಗುತ್ತೆ. ಆದ್ರೂ ನಾವೇನು ಮಾಡೋಕ್ಕಾಗಲ್ಲ ಕಣಪ್ಪ. ಅದಕ್ಕೇ ನಾವು ಹೇಳ್ತಾ ಇದ್ದೀವಿ. ಅಲ್ಲಿ ವಾರ ದಿವಸದಿಂದಲೂ ಹೇಳ್ಬೇಕು ಅಂತ ಅಂದ್ಕೊಂಡಿದ್ವಿ. ಏನಿಲ್ಲ, ಇನ್ಮೇಲಿಂದ ನಾವು ಕೆಲ್ಸಕ್ಕೆ ಬರೋದಿಲ್ಲ. ಯಾರನ್ನಾದ್ರೂ ಬೇರೆಯವ್ರನ್ನ ನೋಡ್ಕೊ. ಯಾಕಕ್ಕ? ಏನಾಯಿತು? ಯಾಕೆ ಎಲ್ಲಿಗೆ ಹೋಗ್ತೀರಾ? ಹಾಂ, ಎಲ್ಲಿಗೆ ಹೋಗ್ತಿ ಪ್ರಕಾಶ? ಯಾಕೆ ಕೆಲ್ಸಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀರಾ? ಬಿಡತ್ಲಾಗೆ ಸಾಕತ್ಲಾಗೆ ಎಲ್ಲ ಸಾಲ ತೀರ್ತು. ಇಬ್ರು ಹೆಣ್ಣು ಹುಡುಗರ್ದು ಮದುವೆ ಮಾಡಿದ್ದೀವಿ, ನೆಮ್ಮದಿಯಾಗಿರ್ತೀವತ್ಲಾಗ ಮನೆಗೆ. ಎಲ್ಲ ದುಡ್ದು ಸಾಕೈತಿ. ಎಷ್ಟೋ ವರ್ಷದಿಂದ ಕೆಲಸ ಮಾಡಿ ಸಾಕಾಗಿ ಹೋಗೈತಿ. ಅಷ್ಟೇ. ನನಗೆ ಈಗ ನಮ್ಗೆ ಆಗಲ್ಲ ಕಣಲ್ಲ. ಇನ್ಮೇಲಿಂದ ನೆಮ್ಮದಿಯಾಗಿ ನಾನು ನನ್ನ ಹೆಂಡ್ತಿ ಅಲ್ಲೇ ಒಂದು ಚಿಲ್ಲರೆ ಅಂಗಡಿ ಏನಾನ ಮಾಡ್ಕೊಂಡು ನೆಮ್ಮದಿಯಾಗಿರೋಣ ಅಂತ. ಎಷ್ಟು ದಿವಸ ಅಂತ ಹಿಂಗೆ ಇರೋದು. ಅದಕ್ಕೇ ಅತ್ಲಾಗ ಅದೇ 1 ಎಕರೆ ಹೊಲ ಬೇರೆನೇ ತಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ತಗೊಂಡು ಬೋರ್ ಹಾಕ್ಸಿ ಏನಾದರೂ ಮಾಡೋಣ ಅಂತ, ಹೊಲದ ಬದುಕು ನಮ್ಮ ಹೊಲ್ದಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ಮೇಲಿಂದ ಬರೋಲ್ಲ. ನೀವು ಹಿಂಗೆ ಹೇಳಿದ್ರೆ ಇದ್ದಕ್ಕಿದ್ದಂಗೆ ನಾನೇನು ಮಾಡಲಿ? ಇವಾಗ ಹೇಳ್ತಾ ಇದ್ದೀರಲ್ಲ ನಾವು ಬರೋದಿಲ್ಲ ಅಂತ ಹೇಳಿ. ಬರಬೇಕಷ್ಟೇ. ನೀವೇನು ಮಾಡ್ತೀರೋ ಗೊತ್ತಿಲ್ಲ ನನಗೆ. ಇಷ್ಟು ದಿವಸ ನಾನು ಕೆಲಸ ಕೊಟ್ಟಿದ್ದೀನಿ ತಾನೇ, ದುಡ್ಕೊಂಡಿದ್ದೀರಾ. ಇವಾಗ ದುಡ್ಕೊಬಿಟ್ಟು ಈ ರೀತಿ ಮಾಡಿದ್ರೆ ಹೆಂಗೆ? ನೀವು ಬರಲೇಬೇಕು. ನೀವೇನು ಮಾಡ್ತೀರೋ ಗೊತ್ತಿಲ್ಲ. ಇಲ್ಲ ನೋಡರ್ಷ, ಬರೋಕ್ಕಾಗಲ್ಲ. ಇರೋದು ಹೇಳ್ತೀವಿ ನಾವು. ಯಾಕಂತಂದರೆ ಇಷ್ಟು ದಿವಸ ಬಂದಿದ್ದೀವಿ, ನನಗೂ ಸಾಕಾಗುತ್ತೆ. ನನಗೆ ಬೇರೆನೇ ಯಾಕೋ ಇವಾಗ ಹುಷಾರಿಲ್ಲ. ಅದಕ್ಕೋಸ್ಕರ ಬರೋಕ್ಕಾಗಲ್ಲ ಕಣೋ. ನಮ್ಮ ಕಷ್ಟನೂ ಅರ್ಥ ಮಾಡ್ಕೋಬೇಕಲ್ಲ ಹರ್ಷ ನೀನು. ಇಷ್ಟು ದಿವಸ ನೀನು ಹೇಳಿದ್ದ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇಲ್ಲ ನೋಡಿ ಪ್ರಕಾಶ, ನಾನಂತೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾನು ಎಲ್ಲೂ ಹುಡ್ಕೊಂಬರೋಕ್ಕಾಗಲ್ಲ. ಬರ್ರಿ, ಏನು ಇನ್ನೂ ದಿಮ್ಗಿದ್ದೀರಾ? ಅಲ್ಲಿ ಮಾಡೋದು ಇಲ್ಲೇ ಮಾಡಿರಿ ಅಷ್ಟೇ. ನೀವು ಯಾಕೆ ಇದ್ದಕ್ಕಿದ್ದಂಗೆ ಬರಲ್ಲ ಅಂತ ಹೇಳ್ತಾ ಇದ್ದೀರಾ ಕೆಲಸಕ್ಕೆ? ಇಲ್ಲ ನೋಡರ್ಷ, ಅರ್ಥ ಮಾಡ್ಕೊ. ನಾವು ಹೇಳ್ತಿರೋದು ನಮಗೂ ಬೇಜಾರೇ. ನನಗೆ ಬೇರೆನೇ ಯಾಕೋನೋ ತುಂಬ ಬೆನ್ನು ನೋವು ಬರುತ್ತೆ. ಅದಕ್ಕೇ ಜಾಸ್ತಿ ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇನ್ಮೇಲೆ ನಮ್ಮ ಮಕ್ಕಳು ಇಬ್ಬರೂ ಬಿಡಮತ್ತ, ಇನ್ಮೇಲಿಂದ ಕೆಲಸಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನ ಇನ್ಮೇಲಿಂದ ನಾವು ಹೋಗಲ್ಲ ಕಣಪ್ಪ. ಇನ್ಮೇಲಿಂದ ಬರೋಕ್ಕಾಗಲ್ಲ. ರೆಸ್ಟ್ ಮಾಡಿರಿ ಅಂತ ಹೇಳೋರು ಡಾಕ್ಟ್ರು ಬೇರೆ. ಯಾಕಶ, ಏನಾಯ್ತು ಹೇಳಕ್ಕ? ನೀವು ಮಾಡೋದಾದರೆ ಮಾಡಿರಿ, ಇಲ್ಲ ಬಾಕ್ಲಾಕೊಂಡು ಹೋಗ್ರಿ ಅಷ್ಟೇ. ನೀವು ಬರಲಿಲ್ಲ ಅಂದಮೇಲೆ ಬಾಕ್ಲಾಕ್ಬಿಡ್ತೀನಿ. ಹೋಗ್ರಿ, ಸುಮ್ಮನೆ ನಿಮ್ಮಿಂದಲೇ ಹಾಳಾಗೋಯ್ತು ಅಂತ ತಿಳ್ಕೊಂತೀನಿ. ನೋಡು, ನೀನು ಹಿಂಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಕಷ್ಟ ನಾವು ಹೇಳ್ಕೊಂಡ್ರೆ ನಿಂದೊಂದಪ್ಪ. ಅಲ್ಲೇ ದುಡ್ಕೊಂಡಿದ್ದೀವಿ, ದುಡ್ಕೊಂಡಿಲ್ಲ ಅಂತಿಲ್ಲ. ನೋಡೋಣ ಸೋಮೇಶಣ್ಣ, ನನಗೆ ಈಗ ಬೆನ್ನು ನೋವು ಬರ್ತಾ ಇದೆ. ಅದಕ್ಕೆ ನನ್ನ ಮಕ್ಕಳು ಏನು ಹೋಗ್ಬೇಡ ಕಣಮ್ಮ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿವಸ ದುಡಿದ್ವಿ, ಎಷ್ಟು ದಿವಸ ಅಂತ ಹಿಂಗೆ ಕಷ್ಟಪಟ್ಟು ದುಡಿಯೋಣ. ನಮಗೂ ಸ್ವಲ್ಪ ರೆಸ್ಟ್ ಅನ್ನೋದು ಬೇಕಲ್ಲ. ಅದಕ್ಕೆ ನನ್ನ ಮಕ್ಕಳು ಹೋಗ್ಬೇಡ ಅಂತ ಹೇಳ್ತವ್ರೆ. ಇವ್ನು ನೋಡಿದ್ರೆ ನೀವು ಬರೋಲ್ಲ ಅಂದಮೇಲೆ ಏನು ಬೇಡವೇ ಬೇಡ, ಹಾಳಾಗಿ ಹೋಗ್ಲಿ, ಬಾಕ್ಲಾಕೊಂಡು ಹೋಗ್ಬಿಡ್ರಿ ಹಿಂಗೆ ಅಂತ ಮಾತಾಡ್ತಾನೆ. ನೋಡೋಣ, ಇವ್ನು ಹೇಳಿದ್ದು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇಲ್ಲ ಅಕ್ಕ, ಬರಲೇಬೇಕಷ್ಟೇ. ನನಗಿನ್ನು ಯಾರ ಮೇಲೂ ನಂಬಿಕೆ ಇಲ್ಲ. ನಾನು ಇನ್ಯಾರಿಗೂ ಕೆಲಸ ಕೊಡೋಕೆ ಹೋಗಲ್ಲ, ಏನಿಲ್ಲ. ಬರಲೇಬೇಕು. ನೀನೇನು ಮಾಡ್ತೀಯೋ ಗೊತ್ತಿಲ್ಲ. ಹರ್ಷ, ಅವತ್ತೊಂದು ಸತಿ ಹಂಗೆ ಅಂದೆ. ಅವಾಗ ಹುಷಾರಿಲ್ಲ, ನಾನು ಬರೋಕ್ಕಾಗಲ್ಲ ಅಂತ ಹೇಳ್ದೆ. ನೀವು 2-3 ತಿಂಗಳು ಮುಂಚೆನೇ ಹೇಳ್ದೆ. ನೀನೇನಂದೆ, ಇಲ್ಲ ಅಕ್ಕ ಬರೋಕ್ಕಾಗ. ನಾನು ಎಷ್ಟು ಒದ್ದಾಡ್ಕೊಂಡು ಬರ್ತಾ ಇದೀವಿ ಅಂತ ನನಗೆ ಗೊತ್ತು. ಅಯ್ಯಪ್ಪನಿಗೂ ಇವಾಗ ಆಗಲ್ಲ. ಮಾಡಿ 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 ಸಾಕಾಗೈತಣ್ಣ ನಮ್ಗಂತೂ. ಎಷ್ಟು ವರ್ಷದಿಂದ ಬಂದಿದ್ದೀವಿ ಹೇಳೋಣ. ಎಷ್ಟು ವರ್ಷದಿಂದ ಮಾಡಿದ್ದೇ ಆಗೈತೆ. ಅದಕ್ಕೆ ನೀನೇನಿಬ್ರು ಮಕ್ಳನ್ನ ಮದುವೆ ಮಾಡಿದ್ದೀವಿ, ಸಾಕೊಂದಿಷ್ಟು. ನಾವು ಒಂದು ಎಕರೆ ಜಮೀನು ಮಾಡ್ಕೊಂಡಿದ್ದೀವ. 1 ಎಕರೆ ಜಮೀನು ನಮ್ಮದು ಐತೆ. ಅಲ್ಲಿ ಬೋರ್ಗಿರ್ನ ಹಾಕಿಸ್ಬಿಟ್ಟು ತೋಟ ಗಿಟ ಮಾಡ್ಕೊಂಡು ಅದು ನೋಡ್ಕೊಂಡು ಇರೋಣ ಅಂತ ಇದೀವಿ ಕಣಣ್ಣ. ಸಾಕಿಷ್ಟು ದಿವಸ ದುಡ್ದಿದ್ದು ಅಂತ. ಎಲ್ಲ ದುಡ್ಕೊಬಿಟ್ರಲ್ಲ, ಇವಾಗ ಯಾರ್ದೇನು ಅಂತ ಕೇಳ್ತೀರ? ಯಾರ್ದೇನು ಅನ್ನಂಗೆ ಇವಾಗ ಬಿಡು, ಬರಲ್ಲ. ಏನಾನ ಮಾಡ್ಕೊಂಬ್ಲೇಳು 9 ಕಲ್ಲೂ ಹಿಂಗೆ ಮಾಡ್ತಾ ಇದ್ದೀರಾ. ಇಷ್ಟು ದಿವಸ ದುಡ್ಕೊಂಡ್ರಲ್ಲ, ಅದಕ್ಕೆ ನೀವು ಹಿಂಗೆ ಮಾತಾಡ್ತಾ ಇದ್ದೀರಿ. ಇವಾಗ ಎಲ್ಲ ಮಾಡ್ಕೊಂಡು ಇವಾಗ ಏನು ಬಿಡು, ಇವಾಗ ಏನು ಅವನ ಅಂಗಡಿಗೆ ಹೋಗಿ ಏನು ಮಾಡಲಿಲ್ಲ ಅಂದರೆ ಅಂತ ಅನ್ನಿಸ್ತಾ ಐತೆ ನಿಮಗೆ? ಹೇಳೋಣ ಇವನಿಗೆ. ಅಲ್ಲ ನೋಡಿ ಹೆಂಗೆ ಮಾತಾಡ್ತಾನೆ. ದುಡ್ಕೊಬಿಟ್ರಿ ಮಾಡ್ಕೊಬಿಟ್ರಿ ಅಂದರೆ ನಾವು ಮಾಡ್ದಲ್ಲೇ ನೀನು ಸಂಬಳ ಕೊಟ್ಟೇನಪ್ಪ? ದುಡ್ಕೊಂಡ್ರಿ ಅಂತ ಅಂತೀಯಲ್ಲ. ನಾವು ಮಾಡ್ದಲ್ಲೇ ನೀನು ಸಂಬಳ ಕೊಟ್ಟ? ನಾನು ನಮ್ಮ ಅಯ್ಯಪ್ಪ ಇಬ್ರು ಎಷ್ಟು ಕೆಲಸ ಮಾಡಿದೀವಿ ಅಂತ ನಮಗೆ ಗೊತ್ತು. ಎಷ್ಟು ನಿಯತ್ತಾಗಿ ಕೆಲಸ ಮಾಡಿದೀವಿ ಅಂತ ನಮಗೆ ಗೊತ್ತು. ಮಾಡಿದ್ದೀರಾ, ಮಾಡಿಲ್ಲ ಅಂತ ಹೇಳ್ತಿಲ್ಲ. ಮಾಡಿದ ತಕ್ಕನಂಗೆ ಹಿಂಗೆ ಅರ್ಧದಾಗ ಕೈ ಕೊಟ್ಟು ಹೋಗ್ಬಿಟ್ರೆ ನೀವು? ನಾವು ಅಲ್ಲಿ 3 ತಿಂಗಳಿಂದ ಹೇಳ್ತಾ ಇದ್ದೀವಪ್ಪ. ನೀನು ಇಲ್ಲ 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 ಅಂತ ಹೇಳ್ತಾನೆ ಇದೆಯಾ? ನಾವು ಎಷ್ಟು ದಿವಸ ಅಂತೀನಿ ಹೆಂಗೆ ಕೇಳೋಕ್ಕಾಗುತ್ತೆ? ಅದೇ 1 ಎಕರೆ ಹೊಲ ಮಾಡಿದ್ದೀವಿ, ಬೋರ್ ಹಾಕ್ಸಿ ಅಣ್ಣ ನಾವು ಅಡಿಕೆ ಗಿಡ ಮಾಡೋಣ ಅಂತ ಸೋಮೇಶಣ್ಣ. ಎಷ್ಟು ದಿವಸ ಅಂತ ಹಿಂಗೆ ಮಾಡ್ಕೊಂಡು ನಮ್ಗೆ ಅಲ್ಲೇ ಸಾಕಾಗೈತಿ. ನೀವೇನು ಮಾಡ್ತೀರಾ ಗೊತ್ತಿಲ್ಲ, ಎಲ್ಲ ಮುಚ್ಚಾಕೊಂಡು ಹೋಗ್ಬಿಡ್ರಲ್ಲಿ. ನನಗೇನು ತಲೆ ಕೆಡಿಸ್ಬಿಡ್ರಿ ನೀವು ಅಷ್ಟೇ. ಮುಚ್ಚಾಕೊಂಡು ಹೋಗ್ಬಿಡಿ. ಯಾಕೆ ಮುಚ್ಚಾಕೊಂಡು ಹೋಗ್ಬಿಡು ನೀನು? ಅದೇನು ಕೂಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ರಿ. ಇವಾಗ ಶ್ಯಾಮ್ ಬಂದವ್ರು ಇಷ್ಟು ದಿವಸ, ನೀನು ಯಾರನ್ನ ಬೇರೆಯವ್ರು ನೋಡ್ಕ್ಯ, ಅವ್ರಿಗೂ ಸಾಕಾಗೈತೆ ಮಾಡಿ. ಇವಾಗ ಇನ್ನೇನು ಹೆಣ್ಮಕ್ಳು ಮದುವೆ ಆಯಿತು, ಹೆಂಗನೋ ಇನ್ನೇನು ನಾವು ನೆಮ್ಮದಿಗೆ ಮನೆಯಾಗಿರೋಣ. ಮಾಡಿರೋರಿಗೆ ಎಂಥರ್ಗೂ ಬೇಜಾರು. ಇಷ್ಟು ದಿವಸ ಮಾಡಿದ್ವಿ, ಬರೀ ಅಲ್ಲಿಂದೆಲ್ಲೇ ತಕ ಮಾಡೋದು ಅಂದರೆ ಬೇಜಾರು. ಕಂಡರ್ಗೆ ಹಾಳಾಗಿ ದುಡಿಬೇಕು ಮಾಡಬೇಕು ಅಂದ್ರೆ ಬೇಜಾರಾಗುತ್ತೆ. ಅದಕ್ಕೆ ಅವ್ರು ಏನೋ ಸ್ವಲ್ಪ ಮಾಡ್ಕೊಂಬನ ಜಮೀನು ಮಾಡೇವ್ರೆ, ಸ್ವಲ್ಪ ತೋಟ ಗಿಟ ಮಾಡ್ಕೊಂಡ್ರತ್ಲಾಗ ನಾವು ವಯಸ್ಸೊತ್ತು ಕಾಲಕ್ಕೆ ನಿಮ್ದೇಗಿರ್ಬೋದು ಅಂತ ಅವರು. ಅದಕ್ಕೆ ಮತ್ತೆ ಒಂದಿಷ್ಟು ಚೆನ್ನಾಗಿ ಆಗೋವರೆಗೆ ಯಾರೇ ಆಗಲೇಳು, ಸ್ವಲ್ಪ ಚೆನ್ನಾಗಿ ಆಗೋವರೆಗೇನೆ
ಚೆನ್ನಾಗಿ ಆಗಿದ್ದೀನಿ ಅಂತ ಹೇಳಿ ನಾವು ಇದು ಮಾಡ್ತಿಲ್ಲ. ಈಗ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಬರುತ್ತೆ. ಅದಕ್ಕೋಸ್ಕರ ನನಗೆ ಇನ್ನು ಬೆನ್ನು ಸ್ವಲ್ಪ ಹೊಡ್ತಾ ಬರುತ್ತೆ ಜಾಸ್ತಿ. ನೀವು ಇನ್ನು ಓಡಾಡೋದು ಜಾಸ್ತಿ ಕುತ್ಕೊಳ್ಳೋದು ಮಾಡಬೇಡ್ರಿ ಅಂತ ಹೇಳೋರೆ. ಇಲ್ಲಿ ನಿಂತ್ಕೊಂಡಿರ್ಬೇಕು, ಕೂತ್ಕೊಂಡೇ ಇರಬೇಕು, ಮಲ್ಕೊಳಕ್ಕಾಗಲ್ಲ. ಇಲ್ಲಿ ಕೆಲ್ಸಕ್ಕೆ ಬಂದಣ್ಣ ಯಾರನ್ನ ಮಲ್ಕೊಂಡ್ರೆ ಯಾರನ್ನ ಏನಂತಾರೆ ಹೇಳೋಣ. ಅದಕ್ಕೆ ನಮ್ಮ ಕಷ್ಟ ನಮಗೆ ಅಂತ ಹೇಳ್ತಾ ಇದ್ದೀನಿ. ಇವನಿಗೆ ಅರ್ಥ ಆಗ್ತಾ ಇಲ್ಲ. ನೀವು ಅದೇ ಬೇಕಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಐತೆ. ಇಷ್ಟು ದಿವಸದಿಂದ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನಗೆ ಹಿಂಗೆ ಬೆನ್ನು ಹೊಡ್ತಾ ಬರುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ. ಬೆನ್ನು ನೋವು ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ನೀವು ಸ್ವಲ್ಪ ದಿನ ರೆಸ್ಟ್ ತಗೊಂಬನ, ಇನ್ನೇನು ಹೋಗ್ಬೇಡ ಕಣಮ್ಮ ಅಂತ ಹೇಳ್ತಾವ್ರಿ. ಈ ಅಪ್ಪನಿಗೂ ಇನ್ನೇನು ಸಾಕಾಗೈತೆ. ನಾನು ಬರಲಿಲ್ಲ ಅಂದರೆ ಈ ಅಪ್ಪನೂ ಬರೋಲ್ಲ ಕೆಲಸಕ್ಕೆ. ಹಂಗೆ ಅದಕ್ಕೋಸ್ಕರ ನಮ್ಮ ಕಷ್ಟ ಅರ್ಥ ಮಾಡ್ಕೊಂತ ಹೇಳ್ತಿದ್ರೆ ನೀನೇ ಒಂಥರ ಮಾತಾಡ್ತೀಯಲ್ಲ ಹರ್ಷ. ನೀನು ನಮ್ಮ ಕಷ್ಟ ಅರ್ಥ ಮಾಡ್ಕೋಬೇಕು ತಾನೆ. ನಮ್ಮ ಕಷ್ಟ ಯಾರು ಅರ್ಥ ಮಾಡ್ಕೊಂತಾರೆ? ನಮ್ಮ ಕಷ್ಟ ಯಾರು ಅರ್ಥ ಮಾಡ್ಕೊಂತಾರಕ್ಕ? ಇವಾಗ ನೀವು ಬರ್ದಂಗೆ ಆಗ್ಬಿಟ್ರೆ ನಾನು ಯಾರನ್ನ ಕರ್ಕೊಂಬಂದು ಇಲ್ಲೆಲ್ಲ ಅವ್ರಿಗೆ ನಾನು ಹೇಳ್ಕೊಡೋಣ, ಯಾರನ್ನ ಕರ್ಕೊಂಬಂದು ನಾನು ಇಲ್ಲಿ ನಮ್ಮ ಕಷ್ಟ ಯಾರು ಅರ್ಥ ಮಾಡ್ಕೊಂತಾರೆ? ಇವು ಬೋತ್ತಾರ ಬಿಡಲ್ಲ ಹರ್ಷ. ಯಾರನ್ನ ಮಸ್ತ ಕೆಲಸ ಕೇಳ್ಕೊಂಡು ಮಸ್ತ ಬತ್ತಿರ್ತಾರೆ. ನಾನು ಬರೋರಿಗೆಲ್ಲ ಕೆಲಸ ಕೊಡೋಕ್ಕಾಗಲ್ಲ ಅಷ್ಟೇ. ನಾನು ಹೇಳ್ತಾ ಇದ್ದೀನಿ. ಹೋಗ್ರಿ, ಮುಚ್ಕೊಂಡು ಹೋಗ್ರಿ. ಎಲ್ಲ ಬಾಕ್ಲು ಹಾಕ್ಕೊಂಡು ಹೋಗ್ಬಿಡ್ರಿ. ನೀವು ಹೋಗ್ಬಿಟ್ರೆ ಬಾಕ್ಲು ಹಾಕ್ಸೇ ಹೋಗ್ರಿ. ನಾನು ಮಾಡಲ್ಲ ಅಷ್ಟೇ. ಯಮ್ಮನಿಗೆ ಬೆನ್ನು ಹೊಡ್ತಾ ಬರುತ್ತಂತೆ. ಡಿಂಪಮ್ಮಂಗೆ ಬಿಡಪ್ಪ ಅಂತ ಇಷ್ಟು ವರ್ಷ ಬಂದವ್ರೆ, ಎಷ್ಟು ನಿಯತ್ತಾಗಿ ಕೆಲಸ ಮಾಡಿವ್ರೆ. ಕೊನೆಗೆ ಈ ರೀತಿ ಮಾಡ್ಕೊಂಡ್ರೆ ಯಾರನ್ನ ಏನಂತಾರೆ? ಜಗಳ ಮಾಡ್ಕೊಬಾರ್ದು. ಕೊನೆಗೆ ಒಳ್ಳೆ ಮಾತಿಂದನ ನೀನು ಮಾತಾಡ್ಕೊಂಡು ಬಿಡು, ಸಾಕು ಇಷ್ಟು ದಿವಸ ಬಂದಿದ್ದೀರ ಅಂತ ನೀನು ಒಳ್ಳೆ ಮಾತಲ್ಲಿ ಮಾತಾಡಿಕೊಂಡು ನೀನು ಅದೇನು ಮಾತಾಡ್ಬೇಕು ಅದನ್ನ ಮಾತಾಡಿಕೊಂಡು ಯಾರನ್ನ ನೀನು ಬೇರೆಯವ್ರು ನೋಡಿಕೊಂಡು ನೀನು ಒಳ್ಳೆ ಮಾತನ್ನ ಕೇಳ್ಕೊಂಡು, ಯಾಕಂದ್ರೆ ಯಾರನ್ನ ಬೇರೆಯವ್ರು ನೋಡೋವರೆಗೂ ಸ್ವಲ್ಪ ದಿನ ಇರ್ರಿ ಅಂತ ಕೇಳ್ಕೊಂಡು ಒಳ್ಳೆ ಮಾತನ್ನ ಸಮಾಧಾನದಾಗ ಇರ್ರಿ. ಸುಮ್ಮನೆ ಕೊನೆಗೆ ಹಿಂಗೆ ಜಗಳ ಆಡಿದ್ರೆ ಇಷ್ಟು ದಿನ ಮಾಡಿದ್ಕೂ ಸಾರ್ಥಕ ಇರಲ್ಲ. ಇಲ್ಲ ನೋಡೋಣ, ಇವರು ಬರಲಿಲ್ಲ ಅಂತಂದ್ರೆ ನಮ್ಮ ಅಂಗಡಿ ಅಣ್ಣ ವ್ಯಾಪಾರಿ ನೀನು ಓದಂಗೇನೆ. ನಾನು ಎಲ್ಲಿ ಅಣ್ಣ ಲೆಕ್ಕ ಮಾಡೋಣ, ಇನ್ನು ಜನಗಳಿಗೆ ಕೊಡೋಣ. ಯಾರನ್ನ ಬಂದ್ರು ನಾನು ನಂಬಿಕೆಲ್ಲ. ಮೊನ್ನೆ ಅವನ್ನ ಒಬ್ಬನ ಕರ್ಕೊಂಡಿದ್ದೆ, ಇವ್ರು 1 ತಿಂಗಳು ರಜಾ ಮಾಡಿದ್ರು. ಮೊನ್ನೆ ಅವನ್ನ ಒಬ್ಬನ ಕರ್ಕೊಂಡಿದ್ದೆ, ಮದುವೆಗೆ ರಜೆ ಮಾಡಿದ್ರಲ್ಲ ಅವಾಗ. ನನ್ನ ಮಗ ಅದಕ್ಕದೇ ಹೊಡಿಯೋನು. ಅಂಥವ್ರನ್ನೆಲ್ಲ ಇಟ್ಕೊಂಡು ನಾನು ಹೆಂಗೆ ಕೆಲಸ ಮಾಡಿಸ್ಲಿ? ನೀವೇನು ಇವಾಗ ಹೊರಟೋಗ್ಬಿಡ್ತೀರಾ? ನನಗೇನು ಮಾಡ್ತೀರಾ ಗೊತ್ತಿಲ್ಲ, ನೀವು ಕೆಲ್ಸಕ್ಕೆ ಬರಬೇಕು. ಆಗೋದಿಲ್ಲ ಹರ್ಷ, ಆಗೋದಿಲ್ಲ. ನಾನು ಆಗೋದಾದ್ರೆ ಮಾಡ್ತೀನಿ ಅಂತ ಹೇಳ್ತೀನಿ. ಇಷ್ಟು ವರ್ಷ ಮಾಡಿದೀವಿ ತಾನೇ ನಾವು. ನನಗೆ ಇಲ್ಲಡು ಬೆನ್ನು ಹೊಡ್ತಾ ಬಂದಾಗ ನನಗೆ ಎಷ್ಟು ಇವಾಗ ನೋಡು ಹೊಡ್ತಾ ಬಂದಿದೆ. ಏನು ಮಾಡೋಣಪ್ಪ ಅನ್ನೋದು ಅಷ್ಟು ಸಿಟ್ಟು ಬರುತ್ತೆ, ಅಷ್ಟು ಬೇಜಾರಾಗುತ್ತೆ. ಏನಕ್ಕಪ್ಪ ನನಗೆ ಜನ್ಮ ಐತೆ, ಯಾಕಪ್ಪ ಇದು ಇಷ್ಟು ನೋವು ಅಂತ ಹೇಳಿ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಬೆನ್ನು ಸಖತ್ತು ಹೊಡ್ತಾ ಬರುತ್ತೆ ಒಂದೊಂದ್ಸತಿ. ಇಲ್ಲಿ ಕೆಲಸ ಮಾಡೋಕ್ಕೆ ಬಂದು ನಾನು ಮಲ್ಕೊಳಕ್ಕಾಗುತ್ತಾ ಹೇಳು ನೀನೇನೆ? ಕೆಲಸ ಮಾಡೋಕ್ಕೆ ಬಂದು ಮಲ್ಕೊಂಡ್ರೆ ನೀನು ಸಂಬಳ ಕೊಡ್ತೀಯ ನನಗೆ? ನೀವು ಅವೆಲ್ಲ ಹೇಳ್ಬೇಡ್ರಿ ನನಗೆ ಕಾರಣನ. ಇಷ್ಟು ದಿವಸ ಹೆಂಗೆ ಅನುಸರಿಸ್ಕೊಂಡು ಮಾಡಿದ್ರು ಹಂಗೆ. ಇಷ್ಟು ದಿವಸ ಹಂಗಾದ್ರೆ ಹುಷಾರಿಲ್ಲ ಅಂದ್ರೂ ಮಾಡಿಲ್ಲ ಅನ್ಬೇಕಾದ್ರೆ ನೀವು ಕೆಲಸ ಇಲ್ಲಿ ಅಲ್ಲೇ ಮಾಡಿದಾಳೆ. ಇಷ್ಟು ದಿವಸ ಮಾಡಿದೀವಿ ಅಂಬದು ನಮಗೂ ಬೇಜಾರು. ಈಗ ಎಂಥವ್ರಿಗೆ ಆಗ್ಲೇಳು ಜಾಸ್ತಿ ನೀವು ಬಿಡಪ್ಪ ಇಲ್ಲಿ ತಕ್ಕ ಮಾಡೋದೇ ಆಯಿತು ಅಂತ ಹೇಳಿ ಅಂಥವ್ರಿಗೂ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಅರ್ಥ ಮಾಡಿಕೆ ಇಪ್ಪಟ್ಟು ಬರೋಕ್ಕಲ್ಲ. ನಾನು ಬೋರ್ಗಿರ್ ಮಾಡಿ ಹೊಲ್ದಾಗೆ ಸ್ವಲ್ಪ ಅಡಿಕೆ ಗಿಡ ಇಕ್ಸೋಣ ಅಂತ ಇದ್ದೀನಿ. ಅದಕ್ಕೋಸ್ಕರ ನಮ್ದೊಂದು ಎಕರೆ ಐತಲ್ಲ ಜಮೀನು, ಅದಕ್ಕೋಸ್ಕರ ಅದನ್ನ ಮಾಡೋಣ ಅಂತ ಇದ್ದೀವಿ. ವಯಸ್ಸೊತ್ಕೊಳಕ್ಕೆ ತೋಟನಾದರೂ ಬರುತ್ತೆ ಅಂತ ಹೇಳಿದ್ರೆ ಅರ್ಥನೇ ಆಗ್ತಿಲ್ಲ ನಿನಗೆ. ಆಗಲ್ಲ ಅಕ್ಕ, ಆಗಲ್ಲ. ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಬರಬೇಕು. ಬರಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ಬರ್ಬೇಕಕ್ಕ, ಬರಬೇಕು. ನಾನು ಸುಮ್ಮನೆ ಇರೋದಿಲ್ಲ, ಬರಬೇಕು. ಬರಕ್ಕಾಗಲ್ಲ ಹರ್ಷ, ಬರಕ್ಕಾಗಲ್ಲ. ನೋಡ್ರಿ ನನಗೆ ಬೆನ್ನು ಇವ್ನು ನೋಡಿದ್ರೆ ಕೆಲ್ಸಕ್ಕೆ ಬರಲೇಬೇಕು ಅಂತ ಹೇಳ್ತಾವನೆ. ಇಷ್ಟು ದಿವಸ ದುಡ್ಕೊಂಡ್ರಿ ಬರ್ದಂಗಾದ್ರಿ ಇನ್ಮೇಲೆ ಅಂತ ಹೇಳ್ತಾವನೆ. ಯಾಕಂದ್ರೆ ನನಗೂ ಬೇಜಾರು. ಬೆನ್ನು ಅಂದ್ರೆ ಅಷ್ಟಿಷ್ಟು ಬೆನ್ನು. ಇವತ್ತು ನೋಡಿ ಬೆನ್ನು ಬಂದೈತೆ. ಇಲ್ಲಿ ಕೆಲಸ ಮಾಡೋದಕ್ಕಂತ ಬಂದು ನಾನಿಲ್ಲಿ ಮಲ್ಕೊಂಡ್ರೆ ಏನು ಸುಮ್ಮನೆ ಇರ್ತಾನ? ಯಾರಾದರೂ ಅಂಗಡಿಗೆ ಬಂದರೆ ಸುಮ್ಮನೆ ಇರೋದಿಲ್ಲ. ಇಂಥವ್ರಿಗೂ ಬೇಜಾರಾಗುತ್ತೆ. ಅದಕ್ಕೆ ನಾನು ಬರೋಕ್ಕಾಗಲ್ಲ. ನನಗೆ ಹಿಂಗೆ ಆಗೈತೆ. ವಯಸ್ಸು ಹೋಗ್ತಾ ನಮಗೂ ಮಾಡಿ ಸಾಕಾಗಿದೆ. ಅದಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇನ್ನು. ಬೇರೆ ಯಾರಾದ್ರೂ ನೋಡ್ಕೊಂಡ್ರೆ ನೋಡಿ ಜಗಳ ಮಾಡ್ತಾವನೆ. ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ಕೊ ನಮಗೆ ಕೆಲಸ ಕೊಟ್ಟಿದ್ಕೂ ಸಾರ್ಥಕ ಇರಲ್ಲ ಜಗಳ ಮಾಡ್ಕೊಂಡ್ರೆ. ಸೋಮೇಶಣ್ಣ ಹೇಳ್ತಾ ಇರೋದು ಸರಿಯಾಗೈತೆ. ಈ ವರ್ಷನಿಗೆ ಹೆಂಗೆ ಹೇಳ್ಬೇಕೋ ಏನೋ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.